journey. We are left with another 220-230 kilometers. We have reached Karnataka and we have hit the coastal highway towards Mangalore from Ankola. We have Puneet behind. We have Rakesh. So yeah, it's been a little tiresome since we have been driving quite continuously from day before yesterday, 3 o'clock in the morning, although we have taken a few breaks in between. So I would just like to show the front view. So we are in the Karwar-Mangalore highway. So all good. The car is functioning properly as it is supposed to be. All the dials are all normal. The readings are all normal. So we would like to introduce before I get into the entire experience of this 4,500-4,600 kilometers journey, I would like to introduce Mr. Satish, who is also called as the Ambi Doctor. So if this car has been able to make this journey, so 4,500-4,600 kilometers journey, the credit goes to him. Because of his expertise, the car was in the perfect conditions. Although there were certain things that happened on the journey which is nothing to do with the mechanical aspects of the car. Some things that happened which was totally not in our control. Maybe I can say it was mistake of someone else that kind of affected our journey. So which I'll come into it in some time. So I thought we'll just have a quick chat with Satish Anna and understand his experience in his journey of restoring Ambis or repairing Ambis, running a service center or being a part of the service center. So he was the authorized personnel from Hindustan Motors, also called as the United Transport or UTC. So he was a part of it, and now they are doing it independently. So I would switch to regional language to understand experience of Satish Anna. Satish Anna, namaskara. Tulu ava, Kannada ava? Kannada. ಸೊ ಸತೀಶ್ ಅಣ್ಣ, ನೀವು 1989 ಅಂಬಾಸಡರ್ ಕಾರ್ ಇದ್ದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೀರಿ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಈಗ ನಾನು ಹುಟ್ಟಿ ಬೆಳೆದು ಅಂಬಾಸಡರ್ ಕಾರಲ್ಲೇ ತಿರುಗ್ತಾ ಇದ್ದೇನೆ ನಾನು. ಸೊ ನೀವೆಲ್ಲ ನನಗೆ ಅಂಬಾಸಡರ್ ಭಟ್ರು ಅಂತ ಒಂದು ಹೆಸರು ಕೂಡ ಕೊಟ್ಟಿದ್ದೀರಿ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ನನಗೆ ನಾವು ಹುಟ್ಟಿ ಬೆಳೆದ ಕಾರಣ ನಮಗೆ ಆ ಕಾರ್ನ ಮೇಲೆ ಒಂಥರ ಒಂದು ಪ್ರೀತಿ, ಅಭಿಮಾನ, ಇಮೋಷನಲ್ ಅಟ್ಯಾಚ್ಮೆಂಟ್. ಬಟ್ ನಿಮ್ಮ ಒಂದು ಜರ್ನಿ ಅಂತ ಏನು ಹೇಳ್ಬೋದು, ಅದು ಹೇಗಿತ್ತು ಇಷ್ಟು ವರ್ಷ? ಈಗ ಆಲ್ಮೋಸ್ಟ್ 34-35 ವರ್ಷ ನೀವು ಅಂಬಾಸಡರ್ ಕಾರ್ನ ಕೆಲಸ ಮಾಡ್ತಾ ಇದ್ದೀರಿ. ಈಗ ನನ್ನ ಕಾರ್ ಕೂಡ ಈಗ ನಾವು ಇಷ್ಟು ಯಶಸ್ವಿಯಾಗಿ ನಾವು ಇವತ್ತು ಹೋಗಿ ಬಂದಿದ್ದೇವೆ. 4,500 ಕಿಲೋಮೀಟರ್, 4,600 ಕಿಲೋಮೀಟರ್, 48 ವರ್ಷ ಹಳೆ ಕಾರ್ ಹೋಗಿ ಬಂದಿದೆ ಅಂತ ಹೇಳಿದ್ರೆ ಅದರದ್ದು ಸಂಪೂರ್ಣ ಕ್ರೆಡಿಟ್ ನಿಮಗೆ ಹೋಗಬೇಕು. ಯಾಕೇಳಿದ್ರೆ ನೀವು ಅದನ್ನಷ್ಟು ಪರ್ಫೆಕ್ಟ್ ಆಗಿ ಮಾಡಿ ಇಟ್ಟ ಕಾರಣ ಇವತ್ತದು ಹೋಗಿ ಬರುವಂತದ್ದಾಯ್ತು. ಸೊ ನಿಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾವ ತರ ನೀವು ಶುರು ಮಾಡಿದ್ರಿ? ಹೇಗೆ ನೀವು ಈ ಸಂಸ್ಥೆಗೆ ಅಥವಾ ಅಂಬಾಸಡರ್ ಕಾರ್ ಇದ್ದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ? ಅಫ್ಕೋರ್ಸ್ ಆ ಸಮಯದಲ್ಲಿ ಅಂಬಾಸಡರ್ ಕಾರ್ ಬಿಟ್ರೆ ಬೇರೆ ಅಂತದ್ದು ಯಾವ್ದು ಕಾರ್ಗಳು ಇರಲಿಲ್ಲ. ಬಟ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ದಿವಸಕ್ಕೆ ಸಂಬಳ 12 ರೂಪಾಯಿ. ಹಾ ದಿವಸಕ್ಕೆ ಹಾ 12 ಸಂಬಳದಲ್ಲಿ ನಾನು ಸೇರಿದೆ ಹಾ ಕೆಲಸ. ಹಾ ಮತ್ತೆ ಮೊದಲಿಗೆ ನನ್ನನ್ನು ಬಂಟಸಕಾರ ಅಂತ ಇತ್ತು, ಆ ಹಾ. ಕಾಲದಲ್ಲಿ ನನಗೆ ಕೆಲಸಕ್ಕೆ ಹಾಕಿದ್ರು. ಹಾ ಪ್ರಭು ಪ್ರೇಮಾನಂದ ಪ್ರಭು ಅಂತ ಬಂದಿದ್ರು ಹಾ ಗೌರ್ಮೆಂಟ್. ಹಾ ಅವರು ಅವರ ಹೆಲ್ಪರ್ ಆಗಿ ನನ್ನನ್ನು ತಗೊಂಡು ಹಾ ಹಾ ಆಮೇಲೆ ಅಲ್ಲಿಂದ ನಮ್ಮ ವರ್ಕ್ಶಾಪ್ ಇಲ್ಲಿಗೆ ಬನ್ಸಾಸ್ಟ್ರಿಗೆ ಹಾ ಅಲ್ಲಿ ಎಲ್ಲ ವೆಹಿಕಲ್ ಅಂದರೆ ಅಂಬಾಸಿಡರ್ ಕೂಡ ಬಂಟಸದಲ್ಲಿ ಕೂಡ ನನ್ನನ್ನು ಕೆಲಸ ಮಾಡಲಿಕ್ಕೆ ಹಾ ಅಂದ್ರೆ ಆಗ ಈ ಅಂಬಾಸಡರ್ ಮತ್ತೆ ಕಾಂಟೆಸದಲ್ಲಿ ಇಸುಜು ಇಂಜಿನ್ ಬರ್ಲಿಕ್ಕೆ ಶುರುವಾಗಿತ್ತ? ಶುರುವಾಗಿದೆ. ಮೊದಲಿಗೆ ಇಂಜಿನ್ ಬಂದದ್ದು ಕಂಟೆಸಗಾರಲ್ಲಿ. ಪೆಟ್ರೋಲ್ ಮತ್ತೆ ಮೊದಲಿಗೆ ಪೆಟ್ರೋಲ್ ಬಂತು, ಹಾ ಆಮೇಲೆ ಡಿಸಿಲ್ ಬಂತು, ಹಾ ಆಮೇಲೆ ಕಂಟೆಸಗಾರಲ್ಲಿ ಪವರ್ ಶೇರಿಂಗ್ ಮಾಡಿದ್ರು, ಹಾ ಆಮೇಲೆ ಮತ್ತೆ ಪವರ್ ಅದು ಬಂತು. ಹಾ ಅದರ ನಂತರ ಅಂಬಾಸಿಡರ್ ಕಾರಿಗೆ ಅದೇ ಇಂಜಿನ್ ಅನ್ನು ಇದು ಮಾಡಿದ್ರು. ಹಾ ಅಂದ್ರೆ 2000 ಇಸುವಿ ನಂತರವ ಅಥವಾ ಯಾವ ಇಸುವಿಂದ? ಸ್ವಲ್ಪ ನನಗೆ ನೆನಪಿಲ್ಲ, ಹಾ ಆದರೆ ಅದು 2000 ನಂತರವೇ. ಹಾ ಅದು ನಂತರ ನಾನು ಅಂಬಾಸಿಡರ್ ಕಾರ್ನಲ್ಲಿ ಕೆಲಸ ಮಾಡ್ತೀನಿ. ಹ್ಮ್ 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 ಒಟ್ಟಿಗೆ ಅದು ತುಂಬಾ ಜನ ಇದ್ರು ನಾವು, ಹಾ ಒಂದು 6 ಬ್ಯಾಚ್ ಆಗಿ ಇತ್ತು ನಮ್ದು. ಹಾ. ಅದರಲ್ಲಿ 6 ಜನ ಮೇಯ್ನ್ ಆಗಿ, ಹಾ. ಅವರಿಗೆ ಒಬ್ಬೊಬ್ಬರು ಒಂದು ಹೆಲ್ಪರ್ ಆಗಿದ್ರು. ಕರೆಕ್ಟ್. ಹಾ ನಡ್ಕೊಂಡು ಹೋಗ್ತಿತ್ತು ಸಂಸ್ಥೆ. ಹಾ